ಶ್ರೀ ಗುರುಚರಿತ್ರೆ ಅಧ್ಯಾಯ 21. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಿದ್ಧ ಮುನೀಂದ್ರರು ಮುಂದುವರೆಸುತ್ತಾ ಹೇಳಿದರು. ಪುತ್ರ ಶೋಕದಿಂದ ಖಿನ್ನಿತಳಾದ ನದಿ ತೀರಕ್ಕೆ ಹೋಗುತ್ತಿದ್ದ ಶಾಂತಾದೇವಿಯನ್ನು ಸಮೀಪಿಸಿ ಆ ಬ್ರಹ್ಮಚಾರಿ ಹೀಗೆ ಹೇಳಿದರು. ಅಮ್ಮ, ನೀನು ಮೂರ್ಖಳಂತೆ ದುಃಖಿಸಬೇಡ. ಈ ಜನನ ಮರಣ ಚಕ್ರದಲ್ಲಿ ಶರೀರಗಳು ನೀರಿನ ಗುಳ್ಳೆಯಂತೆ ಹುಟ್ಟಿ ನಾಶವಾಗುವುದು ಸಹಜವೇ. ಕರ್ಮಾನುಸಾರ ಪಂಚಭೂತಗಳ ಸೇರುವಿಕೆಯಿಂದ ಶರೀರ ಉಂಟಾಗಿ ಕರ್ಮ ತೀರಿ ಹೋದಾಗ ಪಂಚಭೂತಗಳು ಬಿಟ್ಟು ಹೋಗುವುದರಿಂದ ಶರೀರ ನಾಶವಾಗುತ್ತದೆ. ಮಾಯಾವಶರಾದ ಮಾನವರು ತಮ್ಮ ದೇಹವೇ ತಾವೆಂಬ ಭ್ರಾಂತಿಯಿಂದ ಹೆಂಡತಿ, ಮಕ್ಕಳು, ಮಿತ್ರರು ಎನ್ನುವ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾರೆ. ಅವರು ಸತ್ವಗುಣದಿಂದ ದೇವತ್ವ, ರಜೋಗುಣದಿಂದ ಮಾನವತ್ವ, ತಮೋಗುಣದಿಂದ ಅಧೋಗತಿಯನ್ನು ಪಡೆದು ಕರ್ಮ ಫಲಗಳನ್ನು ಅನುಭವಿಸುತ್ತಾರೆ. ಈ ದೃಷ್ಟಿಯಲ್ಲಿ ಇದು ಯಾರಿಗೂ ತಪ್ಪದು. ಅದನ್ನು ತಿಳಿದು ಜ್ಞಾನಿಗಳು ಹುಟ್ಟಿನಿಂದ ಸಂತೋಷವನ್ನಾಗಲಿ ಸಾವಿನಿಂದ ದುಃಖವನ್ನಾಗಲಿ ಹೊಂದುವುದಿಲ್ಲ. ಅವರವರ ಕರ್ಮಗಳನ್ನು ಅನುಸರಿಸಿ ಕೇವಲ ಬಾಲ್ಯದಲ್ಲಿ ಮರಣ ಹೊಂದುತ್ತಾರೆ. ನಿಜವೆಂದರೆ ಶರೀರ ರಕ್ತ, ಮಾಂಸ ಮೊದಲಾದ ಧಾತುಗಳಿಂದ ತುಂಬಿ ಮಲಿನವಾಗಿದೆ. ಬುದ್ಧಿವಂತರು ಇಂತಹ ಶರೀರವನ್ನು ನಿತ್ಯ ಪ್ರಿಯ ಎಂದು ಭಾವಿಸುವುದಿಲ್ಲ. ಯಾವ ಯಾವ ಜನ್ಮದಲ್ಲಿ ಯಾರಿಗೆ ಯಾರು ತಾಯಿಯಾದರೋ, ಮಕ್ಕಳು, ಗಂಡಂದಿರು ಯಾರಿಗೆ ತಾನೇ ತಿಳಿದಿದೆ? ಇವನು ನಿನ್ನ ಮಗನೆಂಬುವ ಭ್ರಾಂತಿಯಿಂದ ಶೋಕಿಸುತ್ತಿದ್ದೀಯೆ. ಆ ಮಮಕಾರವನ್ನು ಬಿಟ್ಟು ಶಾಸ್ತ್ರ ವಿಧಿಗಳನ್ನು ಮಾಡಲು ಅಂತ್ಯಕ್ರಿಯೆಗಳಿಗೆ ಅವರಿಗೆ ಶವವನ್ನು ಒಪ್ಪಿಸು. ಆ ಮಾತುಗಳನ್ನು ಕೇಳಿದ ಶಾಂತಾದೇವಿ, ಅಯ್ಯ, ನೀವು ಕರುಣೆಯಿಂದ ಉಪದೇಶಿಸಿದ್ದು ಧರ್ಮವೇ ಆದರೂ ಅದು ನನ್ನ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಜನನ ಮರಣಗಳಿಗೆ ಮೂಲ ಕರ್ಮವೇ ಆದರೆ ಭಗವಂತನ ಸೇವೆಯಿಂದ ನಾಶವಾಗುತ್ತದೆ ಎಂದು ಹಿರಿಯರು ಹೇಗೆ ಹೇಳಿದರು? ನನಗೆ ಪೂರ್ವ ಕರ್ಮ ದೋಷವಿದೆಯೆಂಬುದನ್ನು ಅರಿತೇ ನಾನು ಸ್ವಾಮಿಯ ಸೇವೆ ಮಾಡಿದೆ. ಶ್ರೀ ಗುರುವು ನನಗೆ ಅಭಯ ಕೊಟ್ಟು ವರವಿತ್ತರು. ಈಗ ಮತ್ತೇಕೆ ನನ್ನನ್ನು ಹೀಗೆ ಉಪೇಕ್ಷೆ ಮಾಡಿದರು? ರೋಗಿಗಳು ವೈದ್ಯನು ಕೊಡುವ ಔಷಧದಿಂದ ರೋಗವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಬಡವರು ಶ್ರೀಮಂತರು ಕೊಡುವ ಧನದಿಂದ ಕಷ್ಟಗಳನ್ನು ತೀರಿಸಿಕೊಳ್ಳುತ್ತಾರೆ. ಹಾಗೆಯೇ ಶ್ರೀ ಗುರುವನ್ನು ಸೇವಿಸಿ ಆತನಿತ್ತ ಅಭಯವನ್ನು ನಂಬಿಕೊಂಡಿದ್ದೇ ನನ್ನ ಮೂರ್ಖತ್ವವೇ. ಈ ನನ್ನ ಮಗು ಶತಾಯುಷಂತನಾಗುತ್ತಾನೆಂದು ಅವರು ವರ ಕೊಟ್ಟರು. ನನಗೆ ಆವರಿಸಿದ ಪಿಶಾಚ ಭಯವನ್ನು ಕಳೆದು ಸಾಕ್ಷಾತ್ ಆ ಭಗವಂತನೇ ಪ್ರಸಾದಿಸಿದ ಈ ಫಲ ವಿಫಲವಾಗಬೇಕೇ? ಆತನ ಈ ಕೀರ್ತಿ 4 ದಿಕ್ಕುಗಳಲ್ಲೂ ವ್ಯಾಪಿಸುವುದಕ್ಕಾದರೂ ಈ ನನ್ನ ದೇಹವನ್ನು ಅವರಿಗೆ ಸಮರ್ಪಿಸುತ್ತೇನೆ ಎಂದಳು. ಆಗ ಆ ಬ್ರಹ್ಮಚಾರಿ, ಅಮ್ಮ, ಹಾಗಾದರೆ ಇಲ್ಲಿ ದುಃಖಿಸಿ ಪ್ರಯೋಜನವೇನು? ನಿನಗೆಲ್ಲಿ ವರ ಸಿಕ್ಕಿತೋ ಅಲ್ಲಿಗೆ ಈ ಶವವನ್ನು ತೆಗೆದುಕೊಂಡು ಹೋಗಿ ಕೇಳು ಎಂದು ಉಪಾಯವನ್ನು ಹೇಳಿಕೊಟ್ಟರು. ಆ ತಾಯಿ ಅದಕ್ಕೆ ಅಂಗೀಕರಿಸಿ ಶವವನ್ನು ತನ್ನ ಹೊಟ್ಟೆಗೆ ಕಟ್ಟಿಕೊಂಡು ಪಂಚಗಂಗಾ ಸಂಗಮದಲ್ಲಿ ಶ್ರೀ ಗುರುವು ವಾಸಿಸಿದ ಔದುಂಬರ ವೃಕ್ಷದ ಹತ್ತಿರ ಹೋದಳು. ಅಲ್ಲಿ ಆಕೆ ತಡೆಯಲಾರದ ಕ್ರೋಧಾವೇಶದಿಂದ ಅಲ್ಲಿನ ಪಾದುಕೆಗಳಿಗೆ ತನ್ನ ತಲೆ ಹೊಡೆದುಕೊಳ್ಳುತ್ತಿದ್ದರೆ ಆಕೆಯ ತಲೆಯಿಂದ ರಕ್ತ ಸೋರಿ ಪಾದಗಳು ನೆನೆದವು. ಸಾಯಂಕಾಲದ ವೇಳೆ ಬ್ರಾಹ್ಮಣರು ಬಂದು ಆಕೆಗೆ, ನೀನು ದುಃಖವನ್ನು ತಡೆದು ಕರ್ತವ್ಯವನ್ನು ಆಲೋಚಿಸು. ಸ್ವಲ್ಪ ಕಾಲದಲ್ಲಿ ಸೂರ್ಯ ಅಸ್ತಮಿಸುತ್ತಾನೆ. ಅಷ್ಟರಲ್ಲಿ ಅಂತ್ಯಕ್ರಿಯೆಗಳು ಮುಗಿಯಬೇಕು. ಶವಕ್ಕೆ ಇನ್ನೂ ವಾಸನೆ ಬರುತ್ತದೆ. ಆದ್ದರಿಂದ ಅದನ್ನು ನಮಗೆ ಒಪ್ಪಿಸು. ಅಷ್ಟೇ ಅಲ್ಲ, ಈ ಸ್ಥಳ ಊರಿನಿಂದ ಬಹಳ ದೂರವಿದೆ. ಏಕಾಂತವೂ ಭಯಂಕರವೂ ಆದ ಈ ಪ್ರದೇಶದಲ್ಲಿ ನೀವು ಇನ್ನು ಇಲ್ಲಿರಬೇಡಿ ಎಂದು ಅವಸರಪಡಿಸಿದರು. ಆದರೆ ಆಕೆ ಅದ್ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಶವವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಪಾದುಕೆಗಳಿಗೆ ತನ್ನ ತಲೆ ಹೊಡೆದುಕೊಳ್ಳುತ್ತಲೇ ಇದ್ದಳು. ಆ ಬ್ರಾಹ್ಮಣರು ಬೇರೆ ದಾರಿ ಇಲ್ಲದೆ, ಕತ್ತಲೆಯಾಗುತ್ತದೆ, ಇಲ್ಲಿ ಕಳ್ಳರ ಭಯವೂ ಇದೆ, ನಾವು ಮನೆಗಳಿಗೆ ಹೋಗಿ ರಾತ್ರಿ ಉಪವಾಸವಿದ್ದು ಬೆಳಗ್ಗೆ ಬಂದು ಶವ ಸಂಸ್ಕಾರ ಮಾಡೋಣ. ಈ ಶವ ದುರ್ವಾಸನೆ ಬೀರಿದಾಗಲಾದರೂ ಈಕೆ ನಮಗೆ ಸಂಸ್ಕಾರಕ್ಕೆ ಒಪ್ಪಿಸುತ್ತಾಳೆ ಎಂದುಕೊಂಡು ಮನೆಗಳಿಗೆ ಹೊರಟು ಹೋದರು. ಗಂಗಾಧರ ಶಾಂತಾದೇವಿ ಮಾತ್ರ ಆ ಶವದೊಡನೆ ಶ್ರೀ ಗುರುವಿನ ಸನ್ನಿಧಿಯಲ್ಲಿ ಆ ರಾತ್ರಿ ಹಾಗೆಯೇ ನಿಂತರು. ಹುಡುಗ ಸಾಯುವುದಕ್ಕೆ 3 ದಿನ ಮುಂಚೆ, ಆ ನಂತರ 2 ದಿನಗಳು ನಿದ್ರಾಹಾರಗಳಿಲ್ಲದೆ ಅತ್ತು ದಣಿದು ಹೋದ ಆಕೆಗೆ ಅಂದು ಬೆಳಗಿನ ಜಾವದಲ್ಲಿ ಸಣ್ಣಗೆ ನಿದ್ದೆ ಬಂತು. ಆಕೆಗೆ ಕನಸಿನಲ್ಲಿ ಶ್ರೀ ಗುರುವು ದರ್ಶನ ಕೊಟ್ಟರು. ಅವರು ಜಟೆಗಳು, ವಿಭೂತಿ
ಹುಲಿ ಚರ್ಮ, ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದ್ದಾರೆ. ಒಂದು ಕೈಯಲ್ಲಿ ದಂಡ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಧರಿಸಿದ್ದಾರೆ. ಅವರು ಹೊರಗಿನಿಂದ ಇವರಿದ್ದ ಔದುಂಬರ ವೃಕ್ಷದ ಕೆಳಗೆ ಬಂದು ಆಕೆಯೊಡನೆ, ಅಮ್ಮ, ನನ್ನ ಮೇಲೆ ಏಕೆ ನಿಷ್ಠುರೋಕ್ತಿಗಳನ್ನಾಡುವೆ? ನಿನ್ನ ಮಗುವಿಗೆ ಏನಾಗಿದೆ? ನಾನೀಗಲೇ ಅವನಿಗೆ ಚಿಕಿತ್ಸೆ ಮಾಡುತ್ತೇನೆ ಎಂದು ಆ ಶವಕ್ಕೆ ವಿಭೂತಿ ಹಚ್ಚಿ ಮಗುವಿನ ಮೂಗಿನಲ್ಲಿ ಗಾಳಿ ಊದಿ, ಅಮ್ಮ, ನಾನು ನಿನಗೇನ ಉಪಕಾರ ಮಾಡಿದೆ? ಹಾಗೆ ನೋಡಿದರೆ ಉಪಕಾರ ಮಾಡಿದ್ದೇನೆ. ನಿನ್ನ ಮಗುವಿನ ಶರೀರವನ್ನು ಬಿಟ್ಟು ಹೋಗಿದ್ದ ಪ್ರಾಣವಾಯುವನ್ನು ಮತ್ತೆ ಕೊಡಿಸಿದ್ದೇನೆ. ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ, ಇನ್ನೂ ದುಃಖಿಸಬೇಡ ಎಂದು ಹೇಳಿ ಅದೃಶ್ಯರಾದರು. ಶಾಂತಾದೇವಿ ಬೆಚ್ಚಿಬಿದ್ದು ನಿದ್ರೆಯಿಂದ ಎದ್ದೇಳುತ್ತಿದ್ದಳೇ ಹೊರತು, ಇದು ನನ್ನ ಪುತ್ರ ವ್ಯಾಮೋಹದಿಂದ ಉಂಟಾದ ಕನಸೇ ಹೊರತು ಸತ್ತು ಹೋದವನು ಬದುಕುತ್ತಾನಾ? ನನ್ನ ಪ್ರಾರಬ್ಧ ಮೀರಿ ಈ ರೀತಿ ಇದ್ದರೆ ಗುರುವು ತಾನೇ ಏನು ಮಾಡುತ್ತಾನೆ ಎಂದುಕೊಂಡಳು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಶವ ಅಲುಗಾಡಿತು. ಆಕೆ ಅದನ್ನು ಮುಟ್ಟಿ ನೋಡಿದರೆ ಬೆಚ್ಚಗಿದೆ. ಆಕೆಗೆ ಈ ಶರೀರದಲ್ಲಿ ಭೂತ ಪ್ರವೇಶವಾಗಿದೆಯೇನೋ ಎನ್ನಿಸಿ ಭಯಪಟ್ಟು ದೂರ ಹೋದಳು. ಆದರೆ ಆ ಹುಡುಗ ಎದ್ದು ಕೂತು, ಅಮ್ಮ, ಹಸಿವಾಗುತ್ತಿದೆ, ಅನ್ನ ಕೊಡು ಎಂದು ಅಳುತ್ತಾ ಆಕೆಯ ಹತ್ತಿರ ಬಂದ. ಆಕೆಗೆ ಆಗ ಅದ್ಭುತವಾಗಿ ಸ್ತನ್ಯ ಉಕ್ಕಿತು. ಆಕೆ ಮಗುವಿಗೆ ಹಾಲು ಕೊಟ್ಟು ಗಂಡನನ್ನೆಬ್ಬಿಸಿ ನಡೆದದ್ದನ್ನೆಲ್ಲ ವಿವರಿಸಿದಳು. ಆಗ ಆ ದಂಪತಿಗಳು ಭಕ್ತಿಯಿಂದ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶ್ರೀ ಗುರುವನ್ನು ಹೀಗೆ ಸ್ತೋತ್ರ ಮಾಡಿದರು. ಓ ಶ್ರೀ ಗುರುಮೂರ್ತಿ, ಜಯವಾಗಲಿ, ಜಯವಾಗಲಿ. ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರಾದ ನೀವು ಭಕ್ತರ ಮೇಲೆ ವಾತ್ಸಲ್ಯದಿಂದ ಮಾನವರು ಉಪಧರಿಸಿದಿರಿ. ಅವರ ಹಿತಕ್ಕಾಗಿ ನಿರಂತರವಾಗಿ ಅವರನ್ನು ಕಣ್ಣಿನಲ್ಲಿಟ್ಟು ಕಾಪಾಡಿ ಉದ್ಧರಿಸಲು ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರಿ. ಭಕ್ತರ ತಾಪಗಳನ್ನು ಹರಿಸುವ ನಿಮ್ಮ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿಯಂತೆ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಕೃಪೆ ತೋರಿಸಿರೆಂದು ನಿಮ್ಮಲ್ಲಿ ಶರಣು ಬೇಡುತ್ತಿದ್ದೇವೆ. ಆ ನಂತರ ಅವರು ಆ ಹುಡುಗನ ಜೊತೆಯಲ್ಲಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ನೀರಿನಿಂದ ಗುರುಪಾದುಕೆಗಳನ್ನು ತೊಳೆದು ಶುಭ್ರ ಮಾಡಿ ಔದುಂಬರ ವೃಕ್ಷವನ್ನು ಪಾದುಕೆಯನ್ನು ಅಭಿಷೇಕ ಮಾಡಿ ಪೂಜಿಸಿದರು. ಅಷ್ಟರಲ್ಲಿ ಸೂರ್ಯೋದಯವಾಯಿತು. ಶವದಹನಕ್ಕೆಂದು ಗ್ರಾಮದಿಂದ ಬಂದ ಬ್ರಾಹ್ಮಣರು ಆ ಹುಡುಗ ಬದುಕಿರುವುದನ್ನು ನೋಡಿ ಆಶ್ಚರ್ಯಪಟ್ಟು ಶ್ರೀ ಗುರು ಮಹಿಮೆಯನ್ನು ಕೊಂಡಾಡಿದರು. ಆ ದಂಪತಿಗಳು ಆನಂದದಿಂದ ಬ್ರಾಹ್ಮಣರಿಗೆಲ್ಲ ಊಟವಿಟ್ಟರು. ಆ ಹುಡುಗ ಕಾಲಾನಂತರ ವಿದ್ಯಾ ವಿನಯ ಸಂಪನ್ನನೂ ದೀರ್ಘಾಯುವು ಭಾಗ್ಯವಂತನೂ ಆದ. ಆದ್ದರಿಂದ ನಾಮಧಾರಕ, ಈ ಕ್ಷೇತ್ರ ಮಹಿಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲಿ ಔದುಂಬರದ ಮೂಲದಲ್ಲಿ ಶ್ರೀ ಗುರುವು ನಿಶ್ಚಯವಾಗಿ ನಿತ್ಯ ನಿವಾಸ ಮಾಡುತ್ತಿದ್ದಾರೆ. ಅಲ್ಲಿ ಅವರನ್ನು ಭಕ್ತಿಯಿಂದ ಸೇವೆ ಮಾಡಿದವರಿಗೆ ಕೋರಿದ್ದೆಲ್ಲ ನೆರವೇರುತ್ತದೆ, ಸಂದೇಹವೇ ಇಲ್ಲ. ಅದಕ್ಕೆ ಅಲ್ಲಿ ಔದುಂಬರ ಸಾಕ್ಷಾತ್ತು ಕಲ್ಪವೃಕ್ಷವೇ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿ ನಮಃ.